ಅವರು ಐಟಿ-ಬಿಟಿ ಸಚಿವರು. ಅವರು ಇಂದು ಭಾಗಿಯಾದ ಒಂದು ಕಾರ್ಯಕ್ರಮದಲ್ಲಿ ಆಡಿದ ಮಾತು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಬೆಂಗಳೂರಿನಲ್ಲಿ ರಸ್ತೆ ಹಾಳಾಗ್ತಿರೋದು ಮತ್ತು ಟ್ರಾಫಿಕ್ ಹೆಚ್ಚುತ್ತಿದೆ ಅಂದ್ರೆ ಅದಕ್ಕೆ ಅಭಿವೃದ್ಧಿಯೇ ಕಾರಣವಂತೆ. ಅದೇಗೆ ಅಂತ ಅವರೇ ಹೇಳ್ತಾರೆ ಕೇಳಿ. ಟ್ರಾಫಿಕ್ ಕೆಟ್ಟ ರಸ್ತೆಗೆ ಪ್ರಗತಿ ಕಾರಣ ಎಂದ ಪ್ರಿಯಾಂಕ್ ಖರ್ಗೆ. ಸಚಿವರ ಹೊಸ ವ್ಯಾಖ್ಯಾನ ಜಾಲತಾಣದಲ್ಲಿ ನೆಟ್ಟಿಗರು ಆಕ್ರೋಶ. ಪ್ರಿಯಾಂಕ್ ಖರ್ಗೆ ರಾಜ್ಯದ ಐಟಿ-ಬಿಟಿ ಸಚಿವ. ಇವತ್ತು ಖಾಸಗಿ ಹೋಟೆಲ್ನಲ್ಲಿ ನಡೆದ ಸರ್ಕಾರಿ ಕಾರ್ಯಕ್ರಮವೊಂದರಲ್ಲಿ ಭಾಗಿಯಾಗಿದ್ದ ಈ ಸಚಿವರು ಬೆಂಗಳೂರಿನ ಹದಗೆಟ್ಟ ರಸ್ತೆ ಮತ್ತು ಟ್ರಾಫಿಕ್ ಸಮಸ್ಯೆಗೆ ಹೊಸ ವ್ಯಾಖ್ಯಾನ ಕೊಟ್ಟಿದ್ದಾರೆ. ರಸ್ತೆ ಹಾಳಾಗ್ತಾ ಇರೋದು ಮತ್ತು ನಗರದಲ್ಲಿ ಟ್ರಾಫಿಕ್ ಹೆಚ್ಚಾಗ್ತಾ ಇರೋದು ಅಭಿವೃದ್ಧಿಯ ಸಂಕೇತ ಅಂತ ಹೇಳಿದ್ದಾರೆ. It's a good problem to have, if you ask me. Like a lot of people say that Bengaluru is having a lot of traffic issues. Yes, we are having traffic issues because we are growing. ನಾವು ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ನಗರಗಳಲ್ಲಿ ಒಂದಾಗಿದ್ದು ಮುಂದಿನ ದಶಕದಲ್ಲಿ ನಮ್ಮ ಜಿಡಿಪಿ ವಾರ್ಷಿಕವಾಗಿ 8.5ಕ್ಕಿಂತ ಹೆಚ್ಚು ಬೆಳೆಯುವ ನಿರೀಕ್ಷೆ ಇದೆ. ಇದಿಷ್ಟೇ ಅಲ್ಲದೆ ನಗರದಲ್ಲಿ 1.2 ಕೋಟಿಗೂ ಹೆಚ್ಚು ವಾಹನಗಳಿವೆ. 82 ಲಕ್ಷ ಬೈಕ್ ಮತ್ತು 25 ಲಕ್ಷ ಕಾರುಗಳಿವೆ. ಕಳೆದ ವಾರವಷ್ಟೇ 7 ಲಕ್ಷಕ್ಕೂ ಹೆಚ್ಚು ಹೊಸ ವಾಹನ ಸೇರಿವೆ. ಇದರಿಂದಲೇ ಟ್ರಾಫಿಕ್ ಜಾಮ್ ಆಗ್ತಾ ಇದೆ, ರಸ್ತೆಗಳು ಹಾಳಾಗ್ತಾ ಇವೆ ಅಂತ ಪ್ರಿಯಾಂಕ್ ತಮ್ಮ ಮಾತನ್ನ ಸಮರ್ಥಿಸಿಕೊಂಡಿದ್ದಾರೆ. ಯಾರು ಟೀಕೆ ಮಾಡ್ತಾರೆ ಸಮಸ್ಯೆ ಅಂತೂ ಇರೋದೇ ಅಲ್ವಾ. ಹೋದ ವರ್ಷ 7 ಲಕ್ಷ ವೆಹಿಕಲ್ ರಿಜಿಸ್ಟ್ರೇಷನ್ ಆಗಿದೆ. ಯಾಕಂದ್ರೆ ವಿ ಆರ್ ಕ್ರಿಯೇಟಿಂಗ್ ಜಾಬ್ಸ್. ಈಗ ಬಂಡವಾಳ ನಾವು ಬೆಂಗಳೂರಿಗೆ ಬರ್ತಾ ಇದೆ. ವಿ ಆರ್ ನಂಬರ್ 2 ಇನ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್. ಸಹಜವಾಗಿ ಜನ ಬಂದಾಗ ದಟ್ಟಣೆ ಜಾಸ್ತಿ ಆಗುತ್ತಲ್ಲ, ಟ್ರಾಫಿಕ್ ದಟ್ಟಣೆ. ನಾವೇನೋ ಒಂದು ಒಳ್ಳೇದು ಮಾಡ್ತಿರ್ಬೇಕಲ್ಲ. ಈ ಸಮಸ್ಯೆನೂ ಉದ್ಭವ ಆಗ್ತಾ ಇದೆ. ಅದನ್ನ ಮೊದಲನೇದಾಗಿ ನಾವು ಪ್ರಾಬ್ಲಮ್ ಇದೆ ಅಂತ ಒಪ್ಕೊಬೇಕು, ಆಮೇಲೆ ಅದಕ್ಕೆ ಸೊಲ್ಯೂಷನ್ ಕೊಡಬೇಕು. ಇಲ್ಲಿದ್ರೆ ನಮ್ಗೆ ಬಂಡವಾಳ ಹೆಂಗ್ ಬರುತ್ತೆ, ಉದ್ಯೋಗ ಹೆಂಗ್ ಸೃಷ್ಟಿ ಮಾಡೋಕ್ಕಾಗ್ತದೆ. ವಾಹನಗಳು ಹೆಚ್ಚಾಗ್ತಾ ಇವೆ, ಹೀಗಾಗಿ ರಸ್ತೆ ಹಾಳಾಗಿ ಟ್ರಾಫಿಕ್ ಆಗ್ತಾ ಇದೆ ಅಂತಿದ್ದಾರೆ ಸರಿ. ನಗರದಲ್ಲಿ ವಾಹನಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ, ಸರ್ಕಾರದ ಬೊಕ್ಕಸಕ್ಕೂ ದುಡ್ಡು ಬರ್ತಾ ಇದೆ. ಆದ್ರೆ ಬೆಂಗಳೂರಿನ ರಸ್ತೆಗಳು ಹಿಗ್ಗುತ್ತಿಲ್ಲ, ಹೊಸ ಯೋಜನೆಗಳು ಬರ್ತಾ ಇಲ್ಲ ಅಂತ ಜನ ಸಚಿವರಿಗೆ ತಿರುಗೇಟು ಕೊಡ್ತಿದ್ದಾರೆ. ಪ್ರಸನ್ನ ಗಾಂವ್ಕರ್ ಜೊತೆ ಈರಣ್ಣ ಬಸವ, ಟಿವಿ9 ಬೆಂಗಳೂರು.